ಯಾದ ದೇವರೇ ಸ್ತೋತ್ರವಾಗಲಿ ಸ್ವಾಮಿ. ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ಸಲ್ಲಿಸ್ತಾ ಇದ್ದೇನಯ್ಯ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಇಲ್ಲಿವರೆಗೂ ನಿನ್ನ ಮಕ್ಕಳು ಸ್ವಾಮಿ ಹಾಡಿನ ಮುಖಾಂತರ ಆರಾಧನೆ ಮುಖಾಂತರ ನಿನ್ನ ಘನಪಡಿಸಿದರೆ ಸ್ವಾಮಿ. ಈ ವಾಕ್ಯ ಎಂಬುದಾಗಿ ಬಂದಾಗ ಸ್ವಾಮಿ ಅಯ್ಯ ಕೆಲವರಿಗೆ ನಿದ್ದೆ ಬರುವುದಾಗಬಹುದು, ಕೆಲವರಿಗೆ ಎದ್ದೋಗರವಾಗಿರ್ಬೋದು. ಆದರೆ ಈ ದಿನ ಸ್ವಾಮಿ ಯಾರು ಎದ್ದು ಹೋಗದಂತೆ ಅಯ್ಯ ಅಲಕ್ಷ್ಯ ಮಾಡದಂತೆ ಸ್ವಾಮಿ ಅಯ್ಯ ಭಯಭಕ್ತಿಯುಳ್ಳ ಮಕ್ಕಳಾಗಿ ಇದು ನನಗಾಗಿ ವಾಕ್ಯ ಎಂಬುದಾಗಿ ತಿಳಿದುಕೊಂಡು ಅರಿತುಕೊಂಡು ಅದರಷ್ಟೇ ನಡೆಯಲಿಕ್ಕೆ ಸಹಾಯ ಮಾಡಿ ನಡೆಸಿಕೊಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಈ ವಾಕ್ಯ ನನಗೂ ನಿಮಗೂ ನೀವು ಇಲ್ಲಿ ಸೇರುವಂಥ ಎಲ್ಲ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ಅಯ್ಯ ನೀನೇ ಆಶೀರ್ವಾದ ತುಂಬಿಸಿ ನಡೆಸು, ಉತ್ತಮವಾದ ಧೈರ್ಯದಿಂದ ತುಂಬಿಸಿ ನಡೆಸು. ಇಲ್ಲಿ ಸೇರಿದ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿ ನಡೆಸು. ಈ ವಾಕ್ಯ ಒಂದು ಸಾಕ್ಷಿಯಾದ ವಾಕ್ಯವಾಗಿ ಅಯ್ಯ ನೆಲೆಗೊಳ್ಳಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ವಾಕ್ಯ ಆದಿಯಿಂದ ಅಂತ್ಯದವರೆಗೂ ನಡೆಸಿಕೊಡಬೇಕಂತ ಎಲ್ಲ ಘನಮಾನ ನಿನಗೊಬ್ಬರಿಗೆ ಮಾತ್ರ ಸರಿಸುತ್ತಾ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ. ಒಂದಿನ ಮಾಡೋದಲ್ಲ, ಏನೋ ಒಂದ್ ದಿವಸ ಸೆಲೆಬ್ರೇಟ್ ಮಾಡಬೇಕಂದ್ರೆ ಮಾಡಬೇಕಲ್ಲ. ಅವನು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ಕಷ್ಟ ಕಾರ್ಯಗಳಲ್ಲಿ ಕೂಡ ನಾವೇನು ಮಾಡಬೇಕು, ಒಂದು ತಂದೆಯ ಸ್ಥಾನವನ್ನು ಸೆಲೆಬ್ರೇಟ್ ಮಾಡಬೇಕು, ಆಚರಿಸಬೇಕು. ಹೌದಲ್ಲ, ನಮ್ಮ ತಂದೆ ಇಷ್ಟು ಕಷ್ಟಪಡ್ತಿದಾರಲ್ಲ, ಯಾರಿಗೋಸ್ಕರ ಈ ಕಷ್ಟ? ನಮಗೋಸ್ಕರನಾ? ಇನ್ನು ಯಾರಿಗೋಸ್ಕರನಾ ಅಂತ ನಾವು ತಿಳಿದುಕೊಳ್ಳಬೇಕು. ಇಲ್ಲಿ ಅನೇಕರಿಗೆ ತಂದೆ ಇಲ್ಲ, ಬಾಧೆ ಪಡಬೇಡ್ರಿ. ಆದರೆ ನಮಗೆ ನಿಜವಾದ ತಂದೆ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆತನಿಗಾದ್ರೂ ನಾವು ಭಯಭಕ್ತಿ ಉಳ್ಳವರಾಗಿರಬೇಕು. ಹಾಲೆಲೂಯಾ. ನಾವೀಗ ಕೆಲವರಿಗೆ ಅಜ್ಜಿಯವರಿಗೆಲ್ಲ ಇರಲ್ಲ ತಂದೆಗಳು. ನಮಗೆ ತಂದೆ ಇಲ್ಲ ಬಿಡು, ಈ ವಾಕ್ಯ ಎದಕ್ಕೆ ಕೇಳಬೇಕು ಅಂತ ಅನ್ಕೋಬೇಡ್ರಿ. ನಮಗೆ ಆತ್ಮನಾದ ತಂದೆ ಯಾರು? ಯೇಸು ಕ್ರಿಸ್ತನಾಗಿ. ಏನಾದರೂ ಪೆನ್ಸಿಲ್ ಬೇಕಾ, ಎರೇಸರ್ ಬೇಕಾ, ಶೂ ಬೇಕಾ, ಡ್ರೆಸ್ ಬೇಕಾ, ಏನು ಬೇಕು ನೀವು ಡೈರೆಕ್ಟಾಗಿ ಫಸ್ಟ್ ಕೇಳ್ರಿ. ಅವ್ರು ಕೊಡಲ್ಲ ಅಂದ್ರೆ ನೀವೇನು ಮಾಡ್ರಿ? ಪ್ರಾರ್ಥನೆ ಮಾಡ್ರಿ. ಅಪ್ಪ ಏಸಪ್ಪ, ನಮ್ಮ ಡ್ಯಾಡಿ ಇದು ಕೊಡ್ಸವಲ್ಲ, ಅದಕ್ಕೆ ಹಣ ಸಹಾಯ ಮಾಡು ಸ್ವಾಮಿ. ಅಯ್ಯ ನಮಗೆ ತಂದು ಕೊಡೋಕೆ ಸಹಾಯ ಮಾಡಂದಾಗ ಆ ತಂದೆ ಏನು ಮಾಡಿದಾಗ ಇಲ್ಲಿ ಸ್ವಿಚ್ ಕೊಟ್ಟಾಗ ಈ ತಂದೆ ಸ್ವಿಚ್ ಆನ್ ಮಾಡ್ತಾನೆ. ಏನು ಮಾಡ್ತಾನೆ? ಆ ತಂದೆ ಕನೆಕ್ಷನ್ ಕೊಟ್ಟಾಗ ಈ ತಂದೆ ಏನು ಮಾಡ್ತಾನೆ? ನಮಗೆ ಲೈಟ್ ಆನ್ ಮಾಡ್ತಾನೆ. ನಿಮ್ಗೆ ಲೈಟ್ ಬೇಕಂದ್ರೆ ನೀವೇನು ಮಾಡಬೇಕು? ಆ ಲೈಟ್ಗೆ ಕನೆಕ್ಷನ್ ಆಗಬೇಕು. ಯಾವ ಲೈಟ್ಗೆ? ಆ ಲೈಟ್ ಯಾರು? ಯೇಸು ಕ್ರಿಸ್ತನು. ನಿಜವಾದ ತಂದೆ, ಪರಲೋಕ ಸ್ವರ್ಗದ ತಂದೆಗೆ ನಾವು ಕನೆಕ್ಷನ್ ಆಗಿದ್ದಾಗ ಈ ತಂದೆಗೆ ನಾವು ಆತ್ಮಭರಿತರಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಉಳ್ಳವರಾಗಿ ನಡೆಯಬೇಕಾಗಿದೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ವಾಕ್ಯಕ್ಕೆ ಮೇನ್ ಪಾಯಿಂಟ್ ಏನು ಗೊತ್ತಾ? ಇವಾಗ ಶುರುವಾಗೋದು ವಾಕ್ಯ. ಇಷ್ಟುವರೆಗೆ ಹೇಳಿದ್ ನಾನು ಬರೀ ಇಂಟ್ರೊಡಕ್ಷನ್ ಅಷ್ಟೇ. ಇನ್ನೂ ಎಷ್ಟು ತಿಳ್ತಾಳೆ ಬೆಸ್ಸಿ ಅಂತ ಅನ್ಕೋಬೇಡ್ರಿ. ಸ್ವಲ್ಪ ಹೇಳ್ತೀನಿ. ಇದರಲ್ಲಿ ವಾಕ್ಯ ಏನು ಗೊತ್ತಾ? ದ ಕ್ವಾಲಿಫಿಕೇಶನ್ ಆಫ್ ಫಾದರ್. ಏನ್ರಿ? ದ ಕ್ವಾಲಿಟಿ ಆಫ್ ದ ಫಾದರ್. ತಂದೆಯ ಮನಸ್ಸು ಎಂಥದ್ದು, ತಂದೆ ಅಂದರೆ ಏನು, ತಂದೆ ಅಂದರೆ ಯಾರು, ಹೇಗಿರ್ತಾನೆ, ಏನು ಮಾಡ್ತಾನೆ ಎಂಬುದನ್ನು ಇವಾಗ ನಾವು ತಿಳ್ಕೊತೀವಿ. ಇದಷ್ಟು ಹೇಳಿದ ಇಂಟ್ರೊಡಕ್ಷನ್ ಅಷ್ಟೇ. ಏನು? ಇಂಟ್ರೊಡಕ್ಷನ್ ಅಷ್ಟೇ. ನಾವು ನೋಡುವಾಗ ಮೊದಲನೇದಾಗಿ ಒಂದು ತಂದೆಯ ಕ್ವಾಲಿಟಿ ಏನಂತ ಹೇಳಿದೆ ನಾನು? ಹೊಡಿತಾನೆ, ಬೈತಾನೆ, ಶಿಕ್ಷಿಸುತ್ತಾನೆ, ಗದರಿಸುತ್ತಾನೆ. ನಾವು ಮೊದಲನೇದಾಗಿ ಎಂಥ ಮನಸ್ಸು ತಂದೆ ಅಂದರೆ ಕ್ವಾಲಿಟಿ ಆಫ್ ದ ಫಾದರ್ ಈಸ್ ಮೈ ಟೀಚರ್. ಏನು? ತಂದೆ ಯಾರು? ಮೈ ಫಾದರ್, ಮೈ ಟೀಚರ್. ಹೇಳ್ರಿ, ಮೈ ಫಾದರ್. ಎಲ್ಲರೂ ಹೇಳ್ಬೇಕು, ಮೈ ಫಾದರ್, ಮೈ ಟೀಚರ್. ಏನು? ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಇಂಗ್ಲಿಷ್ ಪದ ಹೇಳ್ಕೊಡ್ತಿದ್ದೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಮೈ ಫಾದರ್, ಮೈ ಟೀಚರ್. ಟೀಚರ್ ಅಂದ್ರೆ ಏನು? ಶಿಕ್ಷಕರು. ಒಂದು ಒಳ್ಳೆಯ ಬೋಧಕನಂದ್ರೆ ಅದು ತಂದೆ ಮಾತ್ರ. ಯಾರು? ಇವರು ಸ್ಕೂಲಲ್ಲಿ ಹೇಳೋ ಟೀಚರ್ಸ್ ಎಲ್ಲ ನಮ್ಮ ಜ್ಞಾನಕ್ಕೆ ಹೇಳುವ ಟೀಚರ್ಸ್ ಆಗಿರ್ಬೋದು. ಆದರೆ ನಮ್ಮ ತಂದೆ ಹೇಳುವ ಬೋಧನೆಯನ್ನು ನಮ್ಮ ಜೀವಿತ ಕಾಲದಲ್ಲಿ ಸಾಯುವವರೆಗೂ ನೆನಪಿಟ್ಕೊಳ್ಳುವಂಥ ಬೋಧನೆ ಅಂದರೆ ಅದು ತಂದೆಯ ಬೋಧನೆ ಮಾತ್ರ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಮೊದಲನೇದಾಗಿ ನಮ್ಮ ತಂದೆ ಏನು? ಟೀಚರ್ ಆಗಿದ್ದಾನೆ. ಏನಾಗಿದ್ದಾನೆ? ಶಿಕ್ಷಕನಾಗಿದ್ದಾನೆ. ಈಗ ಎಲ್ಲ ತಿಳ್ಕೊಂಡ್ವಿ. ತಂದೆಯವ್ರಿಗೊಂದು ಕಂಡೀಷನ್ ಇರಬೇಕಲ್ಲ. ನಾವೆಲ್ಲ ಮಾಡ್ತೀವಿ, ಅವರೆಲ್ಲ ಶಿಕ್ಷಕರಂದ್ರೆ ಸುಮ್ಮನೆ ಶಿಕ್ಷಕರ? ಅವರು ಶಿಕ್ಷಕರಾಗಬೇಕಂದ್ರೆ ಫೇತ್ಫುಲ್ ಪ್ರಾಕ್ಟೀಸ್ ಇರಬೇಕು. ಏನಿರಬೇಕು? ಫೇತ್ಫುಲ್ ಪ್ರಾಕ್ಟೀಸ್. ಹೇಳ್ರಿ, ಫೇತ್ಫುಲ್ ಪ್ರಾಕ್ಟೀಸ್. ನಿಮಗೆಲ್ಲ ಹೇಳ್ತಿರೋದು ಚೆನ್ನಾಗಿ ಕೇಳಿಸ್ಕೊಳ್ರಿ. ತಂದೆ ಶಿಕ್ಷಕರಾಗಬೇಕಂದ್ರೆ ನೀವು ಹೇಗಿರ್ಬೇಕೆಂಬುದಾಗಿ ಹೇಳ್ತಿದ್ದೀನಿ, ಚೆನ್ನಾಗಿ ನೆನಪಿಟ್ಕೊಳ್ರಿ. ತಂದೆ ಟೀಚರ್ ಆಗಬೇಕಂದ್ರೆ ಒಂದು ಫೇತ್ಫುಲ್ ಪ್ರಾಕ್ಟೀಸ್ ಇರಬೇಕು. ಏನಿರಬೇಕು? ಒಂದು ಫೇತ್ಫುಲ್ ಪ್ರಾಕ್ಟೀಸ್ ಅಂದರೆ ಮಕ್ಕಳಿಗೆ, ಹೆಂಡತಿಗೆ, ತಾಯಿಗೆಲ್ಲ ಗೊತ್ತಾಗಿರಬೇಕು, ನನ್ನ ಗಂಡನು, ನನ್ನ ತಂದೆ ಏನು ಮಾಡಿದರೂ ಸಹ ಪ್ರಾರ್ಥನೆಯಿಂದಲೇ ಮುಂದೆ ಹೋಗೋದು. ಏನು? ಪ್ರಾರ್ಥನೆಯಿಂದಲೇ ಮುಂದೆ ಹೋಗ್ಬೇಕು. ನೀವು ಆ ರೀತಿ ಮಾಡೋದಾದ್ರೆ ನಿಮ್ಮನ್ನು ಟೀಚರ್ಸ್ ಅಂತ ದೇವ್ರು ನಂಬ್ತಾನೆ. ಏನು ಮಾಡ್ತಾನೆ?
ನೀವು ಪ್ರಾರ್ಥನೆಯಿಂದ ಶುರು ಮಾಡೋದಾದ್ರೆ ನಿನ್ನ ಮಕ್ಕಳಾಗಿರಬಹುದು, ನಿನ್ನ ಹೆಂಡತಿ ಆಗಿರಬಹುದು, ನಿನ್ನ ಎಲ್ಲಾ ಕುಟುಂಬಸ್ಥರಾಗಿರಬಹುದು, ನಿನ್ನನ್ನೇ ಅವರು ಫಾಲೋ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಹಾಲೆಲೂಯಾ. ಒಂದು ಫ್ಯಾಮಿಲಿಗೆ ಹೆಡ್, ಒಂದು ಫ್ಯಾಮಿಲಿಗೆ ತಲೆ ಅಂದ್ರೆ ಯಾರು? ಒಬ್ಬ ತಂದೆ ಮಾತ್ರ. ಆ ತಂದೆ ಏನ್ ಮಾಡ್ತಾನೋ ಆ ಮಕ್ಕಳಾಗಿರಬಹುದು, ಹೆಂಡತಿ ಆಗಿರಬಹುದು, ಅದನ್ನೇ ಮುಂದೆ ಓಡಿಸ್ಕೊಂಡು ಹೋಗೋದು, ಕಂಟಿನ್ಯೂ ಮಾಡೋದು. ನೀವು ತಂದೆಗಳು ಏನಾಗಿರ್ಬೇಕು? ಫೇತ್ಫುಲ್ ಪ್ರಾಕ್ಟೀಸ್ ಇಟ್ಕೊಂಡಿರ್ಬೇಕು. ಏನಾಗಿರ್ಬೇಕು? ಫೇತ್ಫುಲ್ ಪ್ರಾಕ್ಟೀಸ್. ಫೇತ್ಫುಲ್ ಪ್ರಾಕ್ಟೀಸ್ ಅಂದ್ರೆ ಏನಂತ ಹೇಳಿದೆ ನಾನು? ಏನು ಮಾಡಿದ್ರು ಕೂಡ ನಾವೇನಾಗಿರ್ಬೇಕು? ಪ್ರಾರ್ಥನೆಯಿಂದ ಸ್ಟಾರ್ಟ್ ಮಾಡುವರಾಗಿರ್ಬೇಕು. ಅದು ಊಟ ಮಾಡೋದಾಗಿರ್ಲಿ, ಮಕ್ಕೊಳ್ಳೋದಾಗಿರ್ಲಿ, ಎದ್ದಾಳೋದಾಗಿರ್ಲಿ, ಎಕ್ಸಾಮ್ ಬರೆಯೋದಾಗಿರ್ಲಿ, ಇನ್ನ ಏನಾಗಿರ್ಬೋದು, ಒಂದು ಏನಾದ್ರೂ ಹಿಂಗೆ ಎತ್ತಾಕೋದಾಗಿರ್ಲಿ, ಸ್ತೋತ್ರ ಪ್ರಾರ್ಥನೆಯಿಂದ ಶುರು ಮಾಡೋದಾದ್ರೆ ನಿಮ್ಮ ಕೆಲಸ, ಎಕ್ಸಾಕ್ಟ್ಲಿ ಹೇಳ್ತೀನಿ, ನಿಮ್ಮ ಕೆಲಸ ಒಂದು ಆಶೀರ್ವಾದಕರವಾಗಿ ಬೇರೆಯವರಿಗೆ ಉಪಯೋಗಕರವಾದ ಕೆಲಸವಾಗಿ ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ.